ಲೇಖ. ಏನ್ ಪ್ರೇಮ್, ನಿನ್ನ ಫ್ರೆಂಡ್ಸ್ ಯಾರು ಬಂದಿಲ್ವಾ? ಎಲ್ಲಾರನ್ನೂ ಕರೆದಿದ್ದೀನಿ ಅಂಕಲ್. ಹಾಂ, ಸಂಜೆ ಬರ್ತಾರಂತೆ. ಹೌದಾ? ಗುಡ್ ಗುಡ್. ಗುರುಮೂರ್ತಿ, ನಿಮ್ಮೂರಿಂದ ಜನ? ಬಂದಿದ್ದಾರೆ, ಕೆಲವ್ರು ಬಂದಿದ್ದಾರೆ. ನಿಧಾನಕ್ಕೆ ಬರ್ತಾರೆ ಬಿಡಿ. ಓಕೆ ಓಕೆ. ಪ್ರೇಮ್ ಬಾರಯ್ಯ, ಎಷ್ಟೊತ್ತಯ್ಯ ಮಾಡೋದು? ಬಾ ಕೂತ್ಕೋ ಬಾ. ಜಯಶ್ರೀ, ನಮ್ಮ ಹುಡುಗ ಬಂದಾಯ್ತು. ಎಲ್ಲಿ ನಿನ್ನ ಮಗಳು? ಕರ್ಕೊಂಡು ಬರ್ತೀನಿ. ಹೋಗು ಬೇಗ. ಸಾಕ್ಷಿ, ಸಾಕ್ಷಿ, ಸಾಕ್ಷಿ. ಎಲ್ಲಿ ಮದುವೆ ಹೆಣ್ಣು ಬರ್ಲೇ ಇಲ್ವಲ್ಲ, ಕರ್ಸಿ. ಅಯ್ಯೋ, ರಘುರಾಮ, ಎಲ್ಲಯ್ಯ ನಿನ್ ಹೇಳ್ತಿ? ನಿನ್ ಮಗಳನ್ನ ಕರ್ಕೊಂಡು ಬಾ ಅಂತಂದ್ರೆ ಅಲ್ಲೆಲ್ಲ ಮಾತಾಡ್ಸಕ್ ಕೂತಿದ್ದಾಳ? ಹೋಗ್ ಹೋಗು. ಇಲ್ಲ ಇಲ್ಲ, ಕರ್ಕೊಂಡು ಬರ್ತೀನಿ. ಹೋಗು ಹೋಗು ಬೇಗ. ಜಯಶ್ರೀ, ಸಾಕ್ಷಿನ ಕರ್ಕೊಂಡು ಬಂದ್ರೆ ಇಲ್ಲಿ ಯಾಕೆ ನಿಂತಿದ್ಯಾ? ಎಲ್ಲರೂ ಕಾಯ್ತಾ ಇದ್ದಾರೆ, ನಡಿ. ಸಾಕ್ಷಿ ಕಾಣ್ತಾ ಇಲ್ಲ. ಕಾಣ್ತಾನೆ ಇಲ್ಲ? ವಾಟ್ ಯು ಮೀನ್? ಪೂಜೆ ಮುಗಿಸ್ಬಿಟ್ಟಿಲ್ಲ, ಕೂತಿದ್ಲು. ನಾ ಪ್ರೇಮ್ ನೋಡ್ಕೊಂಡು ಬರ್ತೀನಿ, ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಹೋದೆ. ಬಂದು ನೋಡೋದ್ರೊಳಗೆ ಇಲ್ವೇ ಇಲ್ಲ ಅವಳು. ಜಯಶ್ರೀ, ಗಾಬರಿ ಆಗಬೇಡ, ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ. ಅಯ್ಯೋ, ನಾ ಎಲ್ಲ ಕಡೆನೂ ನೋಡ್ಕೊಂಡು ಬಂದಾಗ ಎಲ್ಲೂ ಕಾಣಿಸ್ತಿಲ್ಲ ಅವಳು. ಅಮ್ಮ, ಶ್ರೀಪತಿ ತಾತ ಕರೀತಿದ್ದಾರೆ. ಸ್ವಾತಿ, ಸಾಕ್ಷಿ ಕಾಣಿಸ್ತಾ ಇಲ್ಲ, ನಿಮ್ಮಮ್ಮ ಗಾಬರಿ ಆಗಿದ್ರೆ ಸ್ವಲ್ಪ ಇರು. ಹೌದಾ? ಅಲ್ಲ ಅಮ್ಮ, ಇಲ್ಲೇ ಕೂತಿದ್ಲು. ಅಯ್ಯೋ, ಇಲ್ಲಿದ್ಲು ಕಣೆ, ಈಗಿಲ್ಲ. ಅವಳ ಮೊಬೈಲಿಗೆ ಫೋನ್ ಮಾಡು ಬೇಗ. ಸಾಕ್ಷಿ ಎಲ್ಲಿ ಮೊಬೈಲ್ ತಂದ್ಲು? ಮನೇಲೆ ಬಿಟ್ಟು ಬಂದಿದ್ದಾಳೆ. ಓ ರಾಮ, ಯಾಕೆ ಹೀಗೆ ಮಾಡ್ತಾಳೆ ಹುಡುಗಿ? ಅಷ್ಟು ಗೊತ್ತಾಗ್ಬಿಡ್ವಾ ಅವಳಿಗೆ? ಏನು ಮಾಡೋದೀಗ? ಶ್ರೀಪತಿ ಮಿಸ್ಟ್ರು ಕರೀತಿದ್ದಾರೆ, ಏನು ಉತ್ತರ ಹೇಳೋದು ಅವ್ರಿಗೆ? ನೋಡು, ನೀನು ಹೇಗಾದರೂ ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡೋರನ್ನ, ನಾನು ಹೋಗಿ ಹುಡ್ಕೊಂಡ್ಬರ್ತೀನಿ ಸಾಕ್ಷಿನ. ಸರಿ, ಹೋಗಿ ಬನ್ನಿ. ಬಳೆ ಶಾಪ್ ಡೂಪ್ಲಿಕೇಟ್ ತಾಳಿ ತಗೊಂಡು ನಾನು ಕಟ್ಟಿದ್ದು ಅಂದ್ರೆ ಹಾಗೆ. ಮಾವ, ನಾವಿಬ್ರು ಸಾಕ್ಷಿ ಮದ್ವೆಗೆ ಹೋಗ್ತಿರೋದು ಅವಳಿಗೆ ಗೊತ್ತಿದ್ಯಾ? ಇಲ್ಲ ತೈಲಿ,
ನಾವು ಮತ್ತೆ ಅವಳಿಗೆ ಫೋನ್ ಮಾಡೋದು ಅವಳಿಗೆ ಇಷ್ಟ ಇಲ್ಲ. ನಾವು ಅವತ್ತು ಫೋನ್ ಮಾಡಿದಾಗಲೇ ಅವಳು ನಿಷ್ಠುರವಾಗಿ ಹೇಳ್ಬಿಟ್ಲಲ್ಲ. ಆದರೆ ನನ್ನ ಮನಸ್ಸು ತಡಿಬೇಕಲ್ಲಮ್ಮ. ಆಗಿರೋ ಅನ್ಯಾಯನಂತೂ ಸರಿಪಡಿಸೋಕ್ಕಾಗಲ್ಲ ನಮ್ಮ ಕೈಲಿ. ಆದರೆ ಆ ಹುಡುಗಿ ಒಂದು ಹೊಸ ಬದುಕು ಕಂಡ್ಕೋತಿರುವಾಗ ಅಟ್ಲೀಸ್ಟ್ ಕನ್ಗ್ರಾಟ್ಸ್ ಹೇಳೋದು ನಮ್ಮ ಕರ್ತವ್ಯ ಅಲ್ವಾ? ನಮ್ಮ ಬೆಸ್ಟ್ ವಿಶಸ್ ಅವ್ರಿಗೆ ಹೇಳಿದ್ದೀವಿ ಅನ್ನೋದು ಒಂದು ರಿಲೀಫ್ ನಮಗಷ್ಟೇ. ಮಾವ, ಅವಳ ಅಪ್ಪ ಅಮ್ಮಂಗಂತೂ ಅನಿರುದ್ಧ ವಿಷಯ ಖಂಡಿತ ಗೊತ್ತಿರಲ್ಲ. ನಾವು ಮದ್ವೆಗೆ ಹೋಗೋದು ಆಡ್ ಅಂತ ಅನ್ಸಲ್ಲ ಮಾವ. ಇನ್ಫ್ಯಾಕ್ಟ್ ಇನ್ನೂ ಸಂತೋಷ ಆಗತ್ತೆ ಅವ್ರಿಗೆ. ಬಂದ್ಯಾ? ಎಲ್ಲಿ ಹುಡುಗಿ? ಅಷ್ಟೇ ಒಂದು ಕೆಲಸ ಆಗಿಬಿಟ್ಟಿದೆ. ಇವಳು ಸಾಕ್ಷಿ ಇದು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಾಳೆ. ಏನಮ್ಮ ಹುಡುಗಾಟ ಆಡ್ತೀರಾ? ನಮ್ಮ ಇವಾಗಲ ಬ್ಯೂಟಿ ಪಾರ್ಲರ್ಗೆ ಹೋಗೋದು? ಅಲ್ಲ, ಅವಳು ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿದ್ಲಂತೆ. ಅಪಾಯಿಂಟ್ಮೆಂಟ್ಗೆ ಇದೇ ಟೈಮ್ ಆಗಬೇಕಾ? ಹೋಗಿ ಹುಡುಕೋಗು. ನೀ ಏನಮ್ಮ ನೋಡ್ತಿದ್ಯಾ? ಫೋನ್ ಮಾಡಿ ಕರ್ಸೋದಲ್ವಾ? ಈ ರಘುರಾಮ್ ಹೋಗಿದ್ದಾರೆ ಫೋನ್ ಮಾಡೋದಕ್ಕೆ. ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ, ಅದಕ್ಕೆ ಅಲ್ಲಿಗೆ ಹೋಗಿದ್ದಾರೆ ಆ ಕಡೆ. ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ, ಆ ಹುಡುಗಿ ಸಿಗ್ತಾ ಇಲ್ಲ. ಏನು ಮಾಡ್ತೀರಿ ಮತ್ತೆ ನೀವು? ಹೋಗಿ ಹೋಗಿ ಹುಡುಗಿ. ಎಷ್ಟೊತ್ತಾಗೋಯ್ತು? ಜಯಶ್ರೇ, ಬಂದೆ ಮೇಷ್ಟ್ರೆ, ಬಂದೆ. ಎಲ್ಲಮ್ಮ ಏನಾಯ್ತು? ಏನೋ ಇವರು ಇನ್ನೂ ಬಂದೇ ಇಲ್ಲ. ಇವರು ಇನ್ನೂ ಬಂದಿಲ್ಲ. ಇನ್ನೂ ಎಷ್ಟೊತ್ತಾಗತ್ತೆ? ಒಂದು ನಿಮಿಷ ನೋಡ್ತೀನಿ, ಒಂದು ನಿಮಿಷ. ಬಂದರು ಇವರು. ವಿಚಾರಿಸ್ತೀನಿ, ಒಂದು ನಿಮಿಷ ಇರಿ. ಎಲ್ಲಿ ಇವಳು? ಎಲ್ಲ ಕಡೆ ಹುಡುಕ್ತೆ ಜಯಶ್ರೀ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ರಾಮ, ಏನಪ್ಪ ಇವಳು? ಶ್ರೀಪತಿ ಮೇಷ್ಟ್ರು ಬೇರೆ ಎಲ್ಲವಳು ಅಂತ ಕೇಳ್ತಿದ್ದಾರೆ. ಏನು ಹಾಳು ಬುದ್ಧಿ ಇವಳಿಗೆ? ಎಲ್ಲಿ ಹೊಟ್ಟೋಗಿದ್ದಾಳೆ ನೋಡಿ ಇವಳು. ಏ, ನಿಂಗೇನಾದರೂ ಹೇಳಿದ್ದೇನೆ ಅವಳು? ಇಲ್ಲ ಅಮ್ಮ, ನನ್ನ ಹತ್ರ ಏನೂ ಹೇಳಿಲ್ಲ. ಆಂಟಿ, ಏನಾಯ್ತು? ತುಂಬ ಟೆನ್ಷನಲ್ಲಿದ್ದೀರಾ? ಹೇಳಿ ಆಂಟಿ. ಸಾಕ್ಷಿ ಕಾಣಿಸ್ತಾ ಇಲ್ಲ. ಏನು? ಸಾಕ್ಷಿ ಕಾಣಿಸ್ತಾ ಇಲ್ವಾ? ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಾಳೆ ಅಂತ ತಾತನ ಹತ್ರ ನೀವೇ ಹೇಳ್ತಾ ಇದ್ರಿ. ಸುಮ್ಮನೆ ಹೇಳ್ತಾ ಇನ್ನೇನು ಮಾಡಲಿ ಅಂತ. ಇವ್ರು ಕೂಡ ಹುಡ್ಕೊಂಬಂದ್ರು, ಇವ್ರಿಗೂ ಎಲ್ಲೂ ಸಿಗಲಿಲ್ಲ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ನೀವು ಇಲ್ಲೇ ಇದ್ದು ಮ್ಯಾನೇಜ್ ಮಾಡ್ತಾ ಇರಿ, ಸರಿನಾ? ನಾನು ಬರ್ತೀನಿ. ಬೇಡ ಅಂಕಲ್, ನೀವಿಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ಬಳೆ ಶಾಪ್ ಡೂಪ್ಲಿಕೇಟ್ ತಾಳಿ ತಗೊಂಡು ನಾನು ಕಟ್ಟಿದ್ದು ಹಾಗೆ. ನಾನಂತೂ ಆ ಮಗುನ ಒಪ್ಕೊಳ್ಳೋಕ್ಕಾಗಲ್ಲ. ನಿನಗೂ ಮುಜುಗರ ಆಗುತ್ತೆ. ಅದನ್ನ ವಾಶ್ ಮಾಡಿಸ್ಕೊಂಡ್ರು.
ಮಾವ, ಸಾಕ್ಷಿ ನೋಡಿ ಅಲ್ಲಿ ನಿಂತಿದ್ದಾಳೆ. ಸಾಕ್ಷಿ, ಸಾಕ್ಷಿ, ಬಾಯ್ ಕಡೆ ಬಾ. ಬಾ ಸಾಕ್ಷಿ. ಹುಚ್ಚಿಡ್ತಿದ್ಯಾ ನಿನಗೆ? ಯಾಕೆ ಕೆಲಸ ಮಾಡ್ತಾ ಇದೀಯಾ? ಬಿಡಿ ಮೇಡಮ್, ನಾನು ಸಾಯ್ಬೇಕು. ಅಲ್ಲ ಮಗು, ಇವತ್ತು ನಿನ್ನ ಮದುವೆ ಅಂತ ನಾವು ಬಂದಿದ್ದೀವಿ. ಸಾಯುವಂಥದ್ದು ಏನಾಗಿದೆ ನಿನಗೆ? ಯಾಕೆ ಸರ್ ಬಂದ್ರಿ? ನನಗೂ ನಿಮಗೂ ಏನು ಸಂಬಂಧ? ಪದೇ ಪದೇ ನನ್ನ ಲೈಫಲ್ಲಿ ತಲೆ ಹಾಕ್ಬೇಡಿ, ನನಗೆ ಹಿಂಸೆ ಕೊಡಬೇಡಿ ಅಂತ ಹೇಳಿದ್ದೆ ತಾನೆ. ಮತ್ತೆ ಯಾಕೆ ಬಂದ್ರಿ? ನನಗೆ ಬದುಕೋಕ್ಕಂತ ಅವಕಾಶ ಇಲ್ಲ. ಅಟ್ಲೀಸ್ಟ್ ನೆಮ್ಮದಿಯಾಗಿ ಸಾಯೋಕ್ಕಾದ್ರೂ ಬಿಡಿ ಪ್ಲೀಸ್. ಅಲ್ಲ ಮಗು, ಈಗ ಸಾಯುವಂಥದ್ದು ಏನಾಗಿದೆ ನಿನಗೆ? ಯಾರು ನಂಬಿಸಿ ಮೋಸ ಮಾಡ್ದ ಅಂದ ಮಾತ್ರಕ್ಕೆ ನೀನು ಬದುಕೆ ಮುಗಿದೋಯ್ತಾ? ಬದುಕೋ ಅವಕಾಶ ಇಲ್ಲ ಅಂತ ಯಾಕೆ ಮಗು ಅನ್ಕೋತೀಯಾ? ಹೌದು ಸಾಕ್ಷಿ, ನೀನು ಪ್ರೇಮ್ನಂತ ಒಳ್ಳೆ ಹುಡುಗನ್ನ ಮದುವೆ ಆಗಿ ಹೊಸ ಬದುಕನ್ನ ಶುರು ಮಾಡ್ತಿದ್ಯಾ ಅಂತ ನನಗೆ ಮಾವನಿಗೆ ತುಂಬಾ ಸಂತೋಷ ಆಗಿದೆ. ಆದರೆ ಈ ಮದುವೆನೇ ನನಗೆ ಚಿತ್ರಹಿಂಸೆ ಆಗ್ತಿದೆ ಮೇಡಮ್. ಎಲ್ಲ ಮರೆತು ಹೊಸ ಬದುಕನ್ನ ಶುರು ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಮೈದ ನನ್ನ ಇಂಥ ಪರಿಸ್ಥಿತಿಗೆ ತಂದಿದ್ದಾರೆ ಗೊತ್ತಾ? ಈಗ ನನ್ನ ಹೊಟ್ಟೆಯಲ್ಲಿ ಅನಿರುದ್ಧ ಮಗು ಬೆಳೀತಿದೆ. ಸಾಕ್ಷಿ, ಸಾಕ್ಷಿ, ಏನ್ ಹೇಳ್ತಿದ್ಯಾ ನೀನು? ಈಗ ಹೇಳಿ ಮೇಡಮ್, ಈ ಪರಿಸ್ಥಿತಿಯಲ್ಲಿ ನಾನು ಪ್ರೇಮ್ ಮುಂದೆ ಹೇಗೆ ನಿಂತ್ಕೊಳ್ಳಿ? ಹೇಗೆ ಅವ್ರನ್ನ ಮದುವೆ ಮಾಡ್ಕೊಳ್ಳಿ? ನಮ್ಮ ತಂದೆ ತಾಯಿ ಈ ಮಗು ಪ್ರೇಮ್ದು ಅಂದ್ಕೊಂಡಿದ್ದಾರೆ. ಅದಕ್ಕೆ ಅರ್ಜೆಂಟಾಗಿ ನಮ್ಮಿಬ್ಬರು ಮದುವೆ ಮಾಡ್ತಿದ್ದಾರೆ. ಮತ್ತೆ ಪ್ರೇಮ್ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿದ್ರು ನನ್ನ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ. ಆದರೆ ನನಗೆ ಅವ್ರನ್ನ ಎದುರಿಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಇದೇ ದೇವಸ್ಥಾನದಲ್ಲಿ ನಾನು ಅನಿರುದ್ಧ ಮದುವೆ ಮಾಡ್ಕೊಂಡಿದ್ವಿ. ಈಗ ಆ ದಿನಗಳನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಅನಿಸುತ್ತೆ. ಆ ನೆನಪುಗಳನ್ನ ಹೊತ್ಕೊಂಡು ಇನ್ನೊಬ್ಬರ ಕೈಲಿ ತಾಳಿ ಕಟ್ಟಿಸ್ಕೋಬೇಕಾ? ನನಗೆ ಅನಿರುದ್ಧ ಥರ ಮೋಸ ಮಾಡಕ್ ಬರಲ್ಲ. ಪ್ರೇಮ್ ಕೈಲಿ ತಾಳಿ ಕಟ್ಟಿಸ್ಕೋಬೇಕು ಅಂದ್ರೆ ನಾನು ವಂಚಕಿ ಅನ್ಸುತ್ತೆ. ಪ್ರೇಮ್ ಮುಂದೆ ನಾನು ತೀರಾ ಸಣ್ಣವಳಾಗ್ಬಿಟ್ಟೆ. ನಾನೇನ್ ಮಾಡ್ಲಿ? ನನಗೇನು ಹೇಳಕ್ಕೆ ತೋಚ್ತಿಲ್ಲ ಮಗು. ತೀರಾ ಇಂಥ ಅಯೋಗ್ಯ ಮಗನ ಪಡೆದ ಮೇಲೆ ನಾನು ಇಂಥ ಮಾತನ್ನು ಕೇಳಲೇಬೇಕು. ಆದರೆ ಅಂಥ ಮೋಸಗಾರನಿಗೋಸ್ಕರ ನೀನು ನಿನ್ನ ಪಾಲಿಗೆ ಬಂದಿರೋ ಒಳ್ಳೆ ಅವಕಾಶನ ಯಾಕೆ ಕಳ್ಕೋತೀಯ? ಅಷ್ಟು ಮಾತ್ರ ನಾ ಹೇಳಬಲ್ಲೆ. ಸಾಕ್ಷಿ, ಮಾವ ಹೇಳ್ತಿರೋದು ನಿಜ. ತಪ್ಪು ಮಾಡಿದ್ರು ಅದನ್ನ ಕೊಡುಕೊಂಡು ಅನಿರುದ್ಧ ಅಟ್ಟಹಾಸದಿಂದ ಮೆರಿತಾ ಇರೋವಾಗ ನೀನು ಅಂಥವನಿಗೋಸ್ಕರ ನಿನ್ನ ಬದುಕನ್ನು ಹಾಳು ಮಾಡ್ಕೊಳ್ಳೋಕೆ ಹೊರಟಿರೋದು ವಿಪರ್ಯಾಸ ಅಲ್ವಾ? ಯೋಚನೆ ಮಾಡಿ ನೋಡು. ಸಾಕ್ಷಿ, ಇಲ್ಲೇನು ಮಾಡ್ತಾ ಇದ್ದೀರಾ? ಎಲ್ಲರೂ ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಹಲೋ ಪ್ರೇಮ್. ಹಲೋ ಸರ್. ಸರ್ ನೀವಿಲ್ಲಿ? ನಿಮ್ಮ ಮದುವೆಗೆ ಅಂತಾನೆ ಬರ್ತಾ ಇದ್ವಿ ನಾವು. ಬನ್ನಿ ಸರ್. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕರ್ಕೊಂಡೋಗಿ ಸಾಕ್ಷಿನ.
ಮಗು ಬದುಕು ಒಂದೊಂದ್ಸಲಿ ಎಷ್ಟೊಂದು ಕ್ರೂರ ಅಲ್ವಾ? ಅಲ್ಲಿ ನೋಡಿದ್ರೆ ನನ್ನ ಸೊಸೆ ಜಾಹ್ನವಿ ಮಗುನ ಕಳ್ಕೊಂಡು ಕೂತಿಯಾಳೆ, ಇಲ್ಲಿ ಸಾಕ್ಷಿ ತಾಯಿ ಆಗ್ತಿದ್ದಾಳೆ. ಇದು ಅವಳ ಭವಿಷ್ಯಕ್ಕೆ ಭಾರವಾಗಿರೋ ಮಗು. ಈ ಹುಡುಗಿ ಅದನ್ನು ಹೊತ್ಕೊಂಡು ತತ್ತರಿಸಿ ಹೋಗ್ತಿದ್ದಾಳೆ. ಆದರೆ ಅದೇ ಮಗು ಜಾಹ್ನವಿ ಹೊಟ್ಟೆಲಿ ಹುಟ್ಟಿದ್ರೆ ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ. ಕಲ್ಯಾಣಿ ಹತ್ರ ಯಾಕ್ರಿ ಹೋಗಿದ್ರಿ? ಏನ್ ಸಾಯಕ್ಕೆ ಹೋಗಿದ್ರಾ? ನೀವು ಈ ಥರದ್ದೊಂದು ಅನಾಹುತ ಮಾಡ್ಕೋತೀರಾ ಅಂತಾನೆ ನನಗೆ ಗೊತ್ತಾಗಿ ನಾನು ಇಲ್ಲಿಗೆ ಬಂದಿದ್ದು. ಈಗೇನು ನೀವು ಸಾಯ್ಬೇಕಾ? ಸಾಯಂಗಿದ್ರೆ ಬನ್ನಿ, ಇಬ್ರು ಒಟ್ಟಿಗೆ ಸಾಯೋಣ. ಬನ್ರಿ ಹೋಗೋಣ. ಸಾಯ್ತಾರಂತೆ, ಸಾಯ್ತಾರೆ. ಬನ್ನಿ ಹೋಗೋಣ, ಅಲ್ಲಿ ಎಲ್ಲ ಕಾಯ್ತಾ ಇದ್ದಾರೆ. ಹಾಂ, ಅಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ ಅಂತಲೇ ಹೇಳಿ, ಹಾಗೆ ಹೇಳಿ ಮ್ಯಾನೇಜ್ ಮಾಡಿರೋದು. ಶ್ರೀಪತಿಗಳೇ, ಇಲ್ಲಿ ಏನ್ ನಡೀತಾ ಇದೆ? ಹುಡುಗನೂ ಇಲ್ಲ, ಹುಡುಗಿನೂ ಇಲ್ಲ, ಇಬ್ರು ನಾಪತ್ತೆ ಆಗಿದ್ದಾರೆ. ಏನಮ್ಮ ಜಯಶ್ರೀ, ಏನಾಗ್ತಾ ಇದೆ ಇಲ್ಲಿ? ಎಲ್ಲಿ ಅವಿಬ್ರು? ಏನ್ ಆಟ ಆಡ್ತಾ ಇದ್ದೀರಾ ನೀವು? ಹುಡುಗಾಟನ ಇದು? ಏನು ಮೆತ್ತಿಗೆ? ಇಲ್ಲಿ ಆಗ್ತಿರೋ ಅವಮಾನ ಸಾಲ್ದ? ಹೇಳು ಜಯಶ್ರೀ, ಇಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಡು. ಬರ್ತಾ ಇದ್ದಾರೆ, ಸಮಾಧಾನ ಮಾಡ್ಕೊಳ್ಳಿ. ಅವನಲ್ಲಿ ಪ್ರೇಮ ಎಲ್ಲೋದ? ಅವಳನ್ನ ಕರ್ಕೊಂಡ್ ಬರಕ್ ಹೋಗಿದ್ದಾನೆ. ಅಯ್ಯೋ ಭಗವಂತ, ಅವಳನ್ನ ಕರ್ಕೊಂಡ್ ಬರಕ್ ಇವನು ಹೋದ್ನಾ? ಏನ್ ಹುಡುಗಾಟ ಆಡ್ತಾ ಇದ್ದೀರಾ ನೀವು? ಸ್ವಲ್ಪ ಅದು ಸೀರಿಯಸ್ನೆಸ್ ಇಲ್ವಾ ನಿಮ್ಗೆ? ಅಷ್ಟೇ. ಅಪ್ಪ ಬಂದ್ರು. ಅಷ್ಟೇ, ಬಂದ್ರು ನೋಡಿ. ಚಚ್ಚು ಬಿಡ್ಬೇಕು ನೀನು ಚೆನ್ನಾಗಿ. ಜವಾಬ್ದಾರಿ ನನಗೆ. ಮುಹೂರ್ತ ಬರ್ತಾ ಇದೆ, ಟೈಮು. ಈ ಟೈಮಲ್ಲಿ ಎಲ್ಲೆಲ್ಲ ಹೋಗೋದ ನೀನು? ಜವಾಬ್ದಾರಿ ನನಗೆ. ಆಂಟಿ, ಇವಾಗ ಯಾಕದೆಲ್ಲ? ಮೊದಲು ಆಗೋ ಕೆಲಸ ನೋಡೋಣ, ಬನ್ನಿ. ಏನಮ್ಮ ಸಾಕ್ಷಿ ಇದು? ಮುಹೂರ್ತ ಟೈಮಲ್ಲೇ ನೀನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕಾ? ನೀನು ಮುಖಕ್ಕೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ನಡಿ ನಡಿ, ಎಲ್ಲ ಹುಡುಗಾಟ ಆಡ್ತೀರಾ. ಬನ್ನಿ ಬನ್ನಿ, ಟೈಮ್ ಆಗ್ತಾ ಇದೆ ಅಂತ ಅವ್ರು ಕೂಗಾಡ್ತಾ ಇದ್ದಾರೆ. ಬಾ ನಡಿಯ, ನಡಿಮ್ಮ ನಡಿಮ್ಮ. ಮುಂದುವರ್ಸಿ, ಅದೇನು ಮಾಡಿ ಮಾಡಿ ಮಾಡಿ. ಅಮ್ಮ, ಮದುವೆ ಹುಡುಗಿಗೆ ಬಾಸಿಂಗ ಕಟ್ಟಿ ಶುಕ್ಲಾಂ ಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಜಯಶ್ರೀ, ಸತ್ಯದೇವ್ ತೇಜಸ್ವಿನಿ ಬಂದಿದ್ದಾರೆ. ಹೌ ಸತ್ಯದೇವರು, ನಮಸ್ಕಾರ ಸರ್. ಬಹಳ ಸಂತೋಷ, ಬನ್ನಿ. ನೀವು ಬಂದಿದ್ದು ನಮ್ಗೆ ಪ್ಲೆಸೆಂಟ್ ಸರ್ಪ್ರೈಸ್. ಸಾಕ್ಷಿ ಹೇಳೇ ಇರಲಿಲ್ಲ ನೀವು ಬರ್ತೀರಂತ. ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ. ಮೇಷ್ಟ್ರೆ, ಇವರು ಸತ್ಯದೇವ್ ಅವರು, ಚಿತ್ರಲೇಖ ಪತ್ರಿಕೆ ಓನರ್ಸು. ಇವರು ನಮಸ್ಕಾರ. ನಮಸ್ಕಾರ. ನೀವು ನಿಶ್ಚಿತಾರ್ಥಕ್ಕೆ ಬಂದಿದ್ರಿ ಅಲ್ವಾ? ತಮ್ಮನ್ನು ನೋಡಿದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ. ಶುರು ಮಾಡಿ ಶುರು ಮಾಡಿ.
ಅವರಿಬ್ರು ಹಾರ ಕುಮಾಲಿಕಾಂ ಧಾರಯಾಮಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ಸ್ರಜಾಂ